ನಮಸ್ತೆ, ನಾನು ಬಸವರಾಜು. ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯ ಇಲ್ಲ. ಯಾರು ಹೇಳಿದ್ರು, ಯಾಕೆ ಹೇಳಿದ್ರು, ಎಲ್ಲಿ ಹೇಳಿದ್ರು? ಬಹುಮುಖ್ಯ ವಿಚಾರ. ನಾನು ನಿಮಗೆ ಅದನ್ನು ಹೇಳ್ತೀನಿ. ಇನ್ನೊಂದು, ಎಲ್ಲೋ ದೂರದ ಹರಿಯಾಣದಿಂದ ಬಂದಂತಹ ಒಬ್ಬ ವ್ಯಕ್ತಿ ನಾಯಕತ್ವ ಬದಲಾಯಿಸ್ತಾರೆ, ಅದು ಅಹಿಂದ ಸರ್ಕಾರದ ಅಹಿಂದ ನಾಯಕತ್ವವನ್ನು ಧಿಕ್ಕರಿಸ್ತಾರೆ. ಯಾಕೆ? ಅವ್ರದ್ದು ಯಾವುದೋ ಒಂದು ಪೊಲಿಟಿಕಲ್ ಸ್ಟ್ರಾಟಜಿಕ್ ಟೀಮ್ ಒಂದಿದೆ, ಏನೋ XYZ ಬಾಕ್ಸ್ ಅಂತ ರಾಜ್ಯದಲ್ಲಿ ಕೆಲಸ ಮಾಡ್ತಿದೆ. ಅಲ್ಲಿ ನೋಡಿ, ಕರ್ನಾಟಕದಲ್ಲಿ ಬುದ್ಧಿವಂತರೇ ಇಲ್ಲ ಅನ್ನೋ ರೀತಿಲಿ ಎಲ್ಲೋ ಹರಿಯಾಣದಿಂದ ಬಂದವರನ್ನು ಕೂರಿಸ್ಕೊಂಡು ಬೆಳೆಸ್ತಿದ್ದಾರೆ. ಯಾರು ಬೆಳೆಸ್ತಿದ್ದಾರೆ? ಯಾರೀಗ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿ ಅಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿದಾರಲ್ಲ ಅವರು. ಅಲ್ಲೇನಾಗುತ್ತೆ, 100-150 ಕನ್ನಡಿಗರು ಕೈ ಕಟ್ಕೊಂಡು ನಿಂತ್ಕೊಳ್ಳೋದು. ಯಾಕಂದರೆ ಅವ್ರು ದಡ್ರು, ಅವ್ರಿಗೆ ಗೊತ್ತಿಲ್ಲ, ರಾಜಕಾರಣವೇ ಗೊತ್ತಿಲ್ಲ. ಈ ದೇಶದ ದಿಕ್ಕು ದೆಸೆಗಳನ್ನು ಬದಲಿಸಿದಂತಹ ರಾಜಕಾರಣದ ಧುರೀಣರು, ಮುತ್ಸದಿಗಳು ಕನ್ನಡಿಗರು ಮಾತ್ರ. ಭಾರತದ ಚರಿತ್ರೆಯ 100 ಪುಟಗಳಲ್ಲಿ 70 ಪುಟಗಳು ಕನ್ನಡಿಗರದ್ದು ಅಂತ ಬಹುಪಾಲು ಜನ ಒಪ್ಕೋತಾರೆ ಇತಿಹಾಸಕಾರರು. ಇದು ತಾಕತ್ತು. ಆದರೂ ಕೂಡ ಈ PR ಸ್ಟಂಟ್, ಪ್ಯೂರ್ ಆಗಿ ಪೇಯ್ಡ್ ಮೂಲಕ ಏನು PR ಸ್ಟಂಟ್ ಮಾಡ್ತಿದ್ದಾರೆ, ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ, CM ಬದಲಾಗ್ತಾರೆ, ಇವೆಲ್ಲ ಢೊಂಗಿತನದ ಹೇಳಿಕೆಗಳು. ಮತ್ತು ಈ ಪಾವತಿಸಿದ ಪತ್ರಿಕೋದ್ಯಮ ಏನು ಮಾಡ್ತಿದ್ದಾರೆ, ಇದು ಯಾವುದೂ ಕೂಡ ನಿಜ ಅಲ್ಲ, ಅದು ವರ್ಕೌಟ್ ಆಗಲ್ಲ. ಯಾಕೆ ಈ ಮಾತನ್ನು ಹೇಳ್ತಿರೋದು ಅಂದರೆ, AICCಯ ಅತಿ ದೊಡ್ಡ ನಾಯಕ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ತುಂಬ ಗಟ್ಟಿಯಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಯಾರವರು? KC ವೇಣುಗೋಪಾಲ್, AICCಯ ಜನರಲ್ ಸೆಕ್ರೆಟರಿ. ಏನು ಹೇಳಿದ್ದಾರೆ ನೋಡಿ. ಕೇರಳದಲ್ಲಿ ಈ ಚುನಾವಣೆಯ ಸಂದರ್ಭದಲ್ಲಿ ಇಂಡಿಯಾ ಟುಡೇ ಕಾನ್ಕ್ಲೇವ್ ಆಗುತ್ತೆ. ಇಂಡಿಯಾ ಟುಡೇಯ ಅತ್ಯಂತ ಹಿರಿಯ ಮತ್ತು ಅತ್ಯಂತ ಜನಪ್ರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳಾಗ್ತಿದೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದಾ? KC ವೇಣುಗೋಪಾಲ್ ಅವರು ಹೇಳೋದು ಒಂದೇ ಮಾತು, ಅದು ಕಡ್ಡಿ ತುಂಡಾಗೋ ರೀತಿಯಲ್ಲಿ ಹೇಳಿದ್ದು. ನೋಡಿ, ರಾಜ್ಯ ಆಚೆಗೆ ಬನ್ನಿ, ಇಡೀ ದೇಶದಲ್ಲಿ ಜನಪ್ರಿಯತೆ ಮತ್ತು ಆಡಳಿತದ ವಿಚಾರದಲ್ಲಿ ಅತ್ಯಂತ ಸಮರ್ಥ ಮತ್ತು ಅತ್ಯಂತ ಪ್ರಭಾವಶಾಲಿ ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿ ಅಥವಾ BJP ಏತರ ಯಾರಾದರೂ ಇದ್ದರೆ, BJPಯವರೂ ಕೂಡ ಒಪ್ಪಬಹುದಾದಂತಹ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ. ಅವರು CM ಕುರ್ಚಿಲಿರುವಾಗ ಆ ಜಾಗಕ್ಕೆ ಮತ್ತೊಬ್ಬರನ್ನು ಹುಡುಕುವಂತಹ ಪ್ರಯತ್ನಗಳು ಅಪ್ರಸ್ತುತ. ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ಅರ್ಥ, DK ಶಿವಕುಮಾರ್ ಅಥವಾ DK ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿರುವಂತಹ ಯಾರೋ ಹರಿಯಾಣದ ನಾಯಕ, ರಾಜ್ಯಕ್ಕೆ ಪದೇ ಪದೇ ಬಂದು ಇನ್ಮೇಲೆ ಕರ್ನಾಟಕಕ್ಕೆ ಹೋಗಬಾರ್ದು ಅಂತ ಹೈಕಮಾಂಡ್ ಮೂಲಕ ಛಿಮಾರಿ ಹಾಕ್ಸ್ಕೊಂಡ ನಾಯಕ, ಆತನ ಒಂದು ಪೊಲಿಟಿಕಲ್ ಸ್ಟ್ರಾಟಜಿಕ್ ಟೀಮ್ ರಾಜ್ಯದಲ್ಲೇನಿದೆ, ಯಾವುದೋ ಲಡಾಸ್ ಬಾಕ್ಸ್ ಅಂತ, ಆ ಬಾಕ್ಸ್ ಹೇಳಿದ ಮಾತ್ರಕ್ಕೆ ಅಲ್ಲಿ 100-155 ಕನ್ನಡಿಗರನ್ನು ಜೀತದಾಳುಗಳ ರೀತಿಯಲ್ಲಿ, ಅಪ್ರಬುದ್ಧರು ಅನ್ನೋ ರೀತಿಯಲ್ಲಿ ಬಳಸ್ಕೊಳ್ತಿರುವಂತಹ ಸಂದರ್ಭದಲ್ಲಿ, PR ಸ್ಟಂಟ್ ಮಾಡಿಸಿಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ಮುಖ್ಯಮಂತ್ರಿ ಆಗಬೇಕು ಅಂದರೆ ಏನಾಗಬೇಕು? ಜನಬಲ ಮತ್ತು ಶಾಸಕರ ಬಲ ಬೇಕು. ಇದನ್ನೇ ಅವ್ರು ಹೇಳಿರುವಂಥದ್ದು. ನೋಡಿ, ಅವ್ರು ಹೇಳ್ತಾರೆ, ಕೇರಳದಲ್ಲಿ ನಡೆದ ಇಂಡಿಯಾ ಟುಡೇ ಕಾನ್ಕ್ಲೇವ್ನಲ್ಲಿ ಭಾಗವಹಿಸಿದ್ದ KC ವೇಣುಗೋಪಾಲ್ ಅವರಿಗೆ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪ್ರಶ್ನೆ ಎದುರಾಯಿತು. ಇದಕ್ಕೆ ಉತ್ತರಿಸಿದ ಅವರು, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಇರುವಾಗ ಹೊಸ CM ಸ್ಥಾನದ ಬಗ್ಗೆ ಚರ್ಚೆ ಮಾಡುವುದು ಅಪ್ರಸ್ತುತ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರ ಆಡಳಿತ ಮತ್ತು ಜನಪ್ರಿಯತೆಯನ್ನು ಗಮನಿಸಿದರೆ ದೇಶದ ಪ್ರಭಾವಶಾಲಿ CMಗಳ ಸಾಲಿನಲ್ಲಿ ನಿಲ್ಲುತ್ತಾರೆ. ಸದ್ಯಕ್ಕಂತೂ CM ಸ್ಥಾನ ಖಾಲಿ ಇಲ್ಲ. ಒಂದು ವೇಳೆ ಭವಿಷ್ಯದಲ್ಲಿ ನಾಯಕತ್ವ ಬದಲಾವಣೆಯ ಸಂದರ್ಭ ಬಂದರೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ಶಾಸಕರು ನಿರ್ಧರಿಸುತ್ತಾರೆ. CM ಬದಲಾವಣೆಯ ವಿಷಯದಲ್ಲಿ ಶಾಸಕರ ಅಭಿಪ್ರಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಪುನರುಚ್ಚರಿಸಿದ್ದಾರೆ. 21 ಜನ ಶಾಸಕರನ್ನು ಇಟ್ಕೊಂಡು ನಾನು CM ಬದಲಾವಣೆ ಮಾಡಿಸ್ತೀನಿ, ಆಗತ್ತೆ, PR ಸ್ಟಂಟ್ ಮಾಡ್ಕೋತೀವಿ, ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತು ಅಂತ ವಿನಾಕಾರಣ ಬೀದಿಯಲ್ಲಿ ಹೇಳಿಸುವಂತಹ ಪ್ರಯತ್ನಗಳು, ನವಯುವ ಶಾಸಕರು, ಜೀವಮಾನದಲ್ಲಿ ನಿಂದು ಗೆಲ್ಲಕ್ಕಾಗದಿರುವಂತಹ ಶಾಸಕರಿಂದ ಹೇಳಿಸುವಂತಹ ಹೇಳಿಕೆಗಳು ರಾಜಕಾರಣಕ್ಕೆ, ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ರಾಜಕಾರಣಕ್ಕೆ ಬಹುದೊಡ್ಡ ಕಪ್ಪು ಮಸಿ ಬಳಿಯುತ್ತೆ. ನೋಡಿ, ನಾಯಕತ್ವ ಬದಲಾವಣೆಯ ಕಗ್ಗಂಟೆ ಯಾಕೆ ಸೃಷ್ಟಿಯಾಯಿತು? ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬ ಆಗಿದೆ. ನಾಯಕತ್ವ ಬದಲಾವಣೆಯ ಚರ್ಚೆಗಳು ಕೂಡ ಇದೇ ಸಂದರ್ಭದಲ್ಲೇ ಆದವು. ಆಗಸ್ಟ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಜನವರಿ, ಫೆಬ್ರವರಿ, ಮಾರ್ಚು ಬಂತು. ಕ್ರಾಂತಿಗಳಾಗಿ ವಾಂತಿಗಳಾಗಿ ಅಷ್ಟೇ ಉಳಿದಿದ್ದಾವೆ. ಇದೇ ಮಾತನ್ನು
JDS ನಾಯಕ ಕುಮಾರಸ್ವಾಮಿ ಅವರು ಹೇಳಿದರು, ಕ್ರಾಂತಿ ಭ್ರಾಂತಿ ವಾಂತಿ ಏನೂ ಆಗಲ್ರಿ, ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದಲ್ಲಿದ್ದವರು, ಏನಾಗುತ್ತೆ ನಮಗೆ ಗೊತ್ತಿದೆ, ವಿನಾಕಾರಣ ಮೈ ಪರ್ಚ್ಕೊಂಡ್ರೆ ಏನೂ ಆಗೋದಿಲ್ಲ, ಪುಕ್ಕ ಕಿತ್ಕೋಬೇಕಷ್ಟೇ ನಾನೂ ನವಿಲು ಅಂತ. ನವಿಲು ನವಿಲೆ, ಕೆಂಬೂತ ಕೆಂಬೂತನೇ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಒಂದು ಎಕ್ಸಾಂಪಲ್ ಮೂಲಕ ಅವ್ರು ಹೇಳಿದರು. ನೋಡಿ, ಈಗಲೂ ಕೂಡ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನೋದು PR ಸ್ಟಂಟಲ್ಲಿ ಕಾಣಿಸ್ತಿದೆ. AICC ಎಲ್ಲಾದರೂ ಸ್ಪಷ್ಟವಾಗಿ ಹೇಳಿದೆಯಾ? ಅಥವಾ ಸಂಬಂಧಪಟ್ಟ ನಾಯಕರೆಲ್ಲಾದರೂ ಹೇಳಿದಾರಾ? ಸಿದ್ದರಾಮಯ್ಯ ಅವರು ಹೇಳಿದಾರಾ? ಆದಾಗ್ಯೂ ಈಗಲೂ ಚರ್ಚೆ ಆಗ್ತಿರುವಂಥದ್ದೇನು? ಅಧಿಕಾರ ಹಂಚಿಕೆಯ ಚರ್ಚೆ ಬಂದಾಗ CM ಬಣದ ಸಚಿವರು ಶಾಸಕರು ತಿರುಗೇಟು ನೀಡ್ತಾನೆ ಬಂದಿದ್ದಾರೆ ವಿನಃ ಎಲ್ಲೂ ಯಾರೂ ಒಪ್ಕೊಳ್ಳಲಿಲ್ಲ. ಅಧಿಕಾರ ಹಂಚಿಕೆ ಒಪ್ಪಂದದ ಮಾತುಗಳಿಗೆ ಕಿಮ್ಮತ್ತಿಲ್ಲ, ಶಾಸಕರು ಸರ್ವಾನುಮತದಿಂದ CM ಆಯ್ಕೆ ಮಾಡ್ತಾರೆ ಅನ್ನೋದನ್ನೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಏನಾಗಬೇಕಿದೆಯೋ ಅದನ್ನೇ ಹೇಳ್ತಾ ಬಂದಿರುವಂಥದ್ದು. ಆದಾಗ್ಯೂ ಬೀದಿಯಲ್ಲಿ ನಿಂತ್ಕೊಂಡು ಕೆಲವರು ಮಾತಾಡ್ತಾರೆ, ಇದೇ ಡೇಟು ಅದೇ ಡೇಟು 3ನೇ ಡೇಟು, ಮಾರ್ಚ್ 31ರೊಳಗೆ ಮುಖ್ಯಮಂತ್ರಿ ಬದಲಾಗ್ತಾರೆ, DK ಶಿವಕುಮಾರ್ ಆಗ್ತಾರೆ ಅಂತ ಒಂದು ಪ್ರತಿಷ್ಠಿತ ಸುದ್ದಿ ಸಂಸ್ಥೆ ಕೂಡ ಹೇಳಿದೆ. ಅಂಥದ್ದೇ ಒಂದು ಸಂಸ್ಥೆ ಮೈಸೂರಿಂದು ಇನ್ನೂ ಒಂದು ಡೇಟ್ ಮುಂಚೆನೇ ಹೇಳಿತ್ತು, ಆ ಡೇಟಲ್ಲಿ ಆಗಲಿಲ್ಲ. ಪಾಪ ಸುದ್ದಿ ಸಂಸ್ಥೆ ಅಥವಾ ಪತ್ರಿಕೆ ಮುಚ್ಚಬೇಕಿತ್ತು ಹೇಳಬೇಕಂದ್ರೆ, ನಾನು ಹೇಳಿದ್ದು ಸುಳ್ಳು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ. ಅದೇನೇ ಇರಲಿ, ಅದು ಅವರ ವೈಯಕ್ತಿಕ. ಈ ಪಾವತಿಸಿದ ಪತ್ರಿಕೋದ್ಯಮದಿಂದಾಗಿ ಯಾರೂ ಮುಖ್ಯಮಂತ್ರಿಗಳಾಗೋದಿಲ್ಲ. ಮುಖ್ಯಮಂತ್ರಿಗಳಾಗೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಪ್ರೇಮ, ಪ್ರಜೆಗಳಿಂದ ಆಯ್ಕೆಯಾದ ಪ್ರಜಾಪ್ರತಿನಿಧಿಗಳ ಪ್ರೇಮ ಅಥವಾ ವಿಶ್ವಾಸ ಅಥವಾ ಕಾಳಜಿ ಅಥವಾ ನಂಬಿಕೆ, ಹೆಮ್ಮೆ ಒಬ್ಬ ನಾಯಕನ ಮೇಲೆ ಉಂಟಾದರೆ, ಮೂಡಿದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅವರು ಮಾಸ್ ಲೀಡರ್ ಆಗ್ತಾರೆ. ಈಗಲೂ ಕೂಡ ಯಾಕಂದರೆ ಮುಂದಿನ ಮುಖ್ಯಮಂತ್ರಿಯ ಚರ್ಚೆ ಬಂದಾಗ DK ಶಿವಕುಮಾರ್ ಅವರ ಒಂದು ಹೆಸರನ್ನು PR ಸ್ಟಂಟ್, ಪಾವತಿಸಿದ ಪತ್ರಿಕೋದ್ಯಮ ಮತ್ತು ಯಾವುದೋ ಹರಿಯಾಣದಿಂದ ಬಂದಂತಹ ಲಡಾಸ್ ಬಾಕ್ಸ್ನಿಂದಾಗಿ PR ಸ್ಟಂಟ್ ಆಯಿತು. ಆದರೆ ಅದನ್ನು ಒಪ್ಪುವ ಮುನ್ನನೇ ಡಾಕ್ಟರ್ G ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅತಿ ಹೆಚ್ಚು ಪರ್ಯಾಯಗಳ ಹೆಸರು ಬಂದಾಗಲೂ ಕೂಡ ಆ PR ಸ್ಟಂಟ್ ಉಳಿದ ಹೆಸರುಗಳನ್ನು ಡಮ್ಮಿ ಮಾಡಲಿಕ್ಕಾಗಲಿಲ್ಲ. ಅದರ ಅರ್ಥ ಪಾವತಿಸಿದ ಪತ್ರಿಕೋದ್ಯಮ ಕೇವಲ ರೆಸಿಪ್ಟ್ಗಷ್ಟೇ ಇರುತ್ತೆ ವಿನಃ ಜನರು ಕೊಡುವಂತಹ ರಿಪೋರ್ಟ್ ಮೇಲೆ ಇರೋದಿಲ್ಲ. ಈ ರಾಜ್ಯದಲ್ಲಿ ಸಾಕಷ್ಟು ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಟೀಮ್ಗಳು ಅಥವಾ ಒಂದಷ್ಟು ಸುದ್ದಿ ಸಂಸ್ಥೆಗಳು ನಾವು ಹೇಳಿದ್ದೆ ರಾಜಕಾರಣ, ನಾವು ಹೇಳಿದ್ದೇ ಆಗತ್ತೆ ಅಂತ. ರಾಜ್ಯದಲ್ಲಿ ಒಬ್ಬ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಮತ ಪಡೆಯುತ್ತೆ, ಅತಿ ಹೆಚ್ಚು ಶಾಸಕರನ್ನು ಗೆಲ್ಲುತ್ತೆ, ಸರಳ ಬಹುಮತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳಲಿಲ್ಲ. ರಾಜ್ಯದ ನಂಬರ್ 1 ಸುದ್ದಿ ಸಂಸ್ಥೆಯಿಂದ ಹಿಡಿದು ಎಲ್ಲರೂ ಕೂಡ ಯಾಕೆ ಹೇಳಲಿಲ್ಲ? ಇವ್ರದ್ದೆಲ್ಲರದ್ದು ಕೂಡ ಪಾವತಿಸಿದ ಪತ್ರಿಕೋದ್ಯಮ ಅಷ್ಟೇ. ಉಣ್ಣೋದು ಸಂಜೆ ಸಂಬಂಧಪಟ್ಟ ಜಾಗದಲ್ಲಿ ಅದನ್ನು ಖಾಲಿ ಮಾಡೋದು ಅಷ್ಟೇ. ಅವರ ಮೇಲಿನ ವಿಶ್ವಾಸ ಕೂಡ ಇವತ್ತು ಡಮ್ಮಿ ಆಗಿದೆ, ಖಾಲಿ ಆಗಿದೆ. ಇದರ ಮಧ್ಯೆ ಈಗಲೂ ಕೂಡ ಹೈಕಮಾಂಡ್ ಹೇಳ್ತಿರುವಂಥದ್ದು ಒಗ್ಗಟ್ಟಿನ ಮಂತ್ರ ಪಠಿಸಿ. ಯಾರ್ಯಾರು ಏನೇನು ಮಾಡಿದ್ದಾರೆ ಅವರಿಗೆ ಅವರ ಸಾಮರ್ಥ್ಯಾನುಸಾರ, ಅವರ ಕೂಲಿ ಅನುಸಾರ, ಶ್ರಮದ ಅನುಸಾರ ಕೂಲಿ ಸಿಗುತ್ತೆ ಅಂತ. DK ಶಿವಕುಮಾರ್ ಅವ್ರಿಗೆ ಹಾಗೆ ನೋಡಿದ್ರೆ ಇಡೀ ದೇಶದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂದರೂ ಕೂಡ 2 ಹುದ್ದೆ ಕೊಟ್ಟಿದ್ದಾರೆ. ಯಾಕೆ? ಅತ್ಯಂತ ಸೂಕ್ತ ಸಂಘಟನಾ ಚತುರ DK ಶಿವಕುಮಾರ್. ನೋ ಡೌಟ್ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರಾಜ್ಯಗಳಲ್ಲಿ ಒಬ್ಬೊಬ್ಬ DK ಶಿವಕುಮಾರ್ ಇದ್ದಿದ್ದರೆ BJP ಅಷ್ಟೂ ರಾಜ್ಯಗಳನ್ನು ಕಬಳಿಸೋಕೆ ಸಾಧ್ಯ ಆಗ್ತಿರಲಿಲ್ಲ. ಆ ಕಾರಣಕ್ಕೋಸ್ಕರನೇ ಒಡಿಸ್ಸಾದ ಶಾಸಕರನ್ನು ಇವತ್ತು ಕಾಪಾಡ್ತಿರುವಂಥದ್ದು. ಆದರೆ ಮಾಸ್ ಲೀಡರ್ DK ಶಿವಕುಮಾರ್ ಮಾಸ್ ಲೀಡರ್ ಅಲ್ಲ, ಆದರೆ ಅದ್ಭುತ ಸಂಘಟನಾ ಚತುರ. ಒಬ್ಬ ಭೀಮನ ಕೆಲಸನೇ ಮಾಡಬೇಕು, ಒಬ್ಬ ಅರ್ಜುನನ ಕೆಲಸನೇ ಮಾಡಬೇಕು, ಅದೇ ರೀತಿ ಒಬ್ಬ ಕೃಷ್ಣನ ಕೆಲಸನೇ ಮಾಡಬೇಕು. ಇಲ್ಲ ಎಲ್ಲ ನಾನೇ ಮಾಡ್ತೀನಿ ಅಂದರೆ ಅದು ಏನಾಗತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರನೇ. ಈಗಲೂ ಕೂಡ ಇಷ್ಟೆಲ್ಲ ಆದಮೇಲೂ ಕೂಡ ಯಾವುದೋ ಲಡಾಸ್ ಬಾಕ್ಸು ಮತ್ತೊಂದು ಮಗದೊಂದು ಏನೇ ಮಾತಾಡಿಕೊಂಡ್ರು ಅಥವಾ ಅಲ್ಲಿ ಕನ್ನಡಿಗ ಬುದ್ಧಿವಂತರನ್ನು ಕೆಳದರ್ಜೆಯಲ್ಲಿ ನೋಡುವ ಅಥವಾ ಹಿಂದಿ ವಾಲಗಳ ಎದುರಲ್ಲಿ ಅವರು ಪಾಪ ಕೈ ಕಟ್ಕೊಂಡು ನಿಲ್ಲುವಂತಹ ಸ್ಥಿತಿಯಲ್ಲಿ ಏನು ಒಂದು ರಾಜಕೀಯ ವಿಶ್ಲೇಷಣೆ, ರಾಜಕೀಯ ತಂತ್ರಗಾರಿಕೆಯ ಚೌಕಟ್ಟು ಒಂದು ಟೀಮ್ ಒಂದು ರೂಮ್ನಲ್ಲಿ ನಡೆಯುತ್ತೆ, ಅದು ರೂಮ್ಗಳಲ್ಲಿ ಅಷ್ಟೇ ಉಳಿಯುತ್ತೆ. ನೋಡಿ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಒಂದು ಜನಮತ, ಈ ಸಮಾಜಗಳ ಬಹುಮತ ಇಲ್ಲದೆ BJP ಅಲ್ರಿ ಯಾರು ಬಂದರೂ, ಸಾಕ್ಷಾತ್ ಮೋದಿಯವರು ಬಂದರೂ ಕೂಡ ಹಿಂದುಳಿದ ದಲಿತರ ಅಲ್ಪಸಂಖ್ಯಾತರನ್ನು ಅವರು ಪರಿಗಣಿಸ್ತಾರೆ, ಆಕರ್ಷಿಸ್ತಾರೆ. ಅವ್ರು ಆಗ್ತಾರೋ ಬಿಡ್ತಾರೋ ಸೆಕೆಂಡ್.
ಇಷ್ಟೂ ಜನರ ಬೆಂಬಲ ಇಲ್ಲದೆ ರಾಜ್ಯದಲ್ಲಿ 28ಕ್ಕಾಗಲಿ 33ಕ್ಕಾಗಲಿ ತಿಪ್ಪರಲಾಗ ಹೊಡೆದ್ರೂ ಕೂಡ ಈ ಅಹಿಂದ ನೆರಳಿನ ಅಡಿಯಲ್ಲಿ ಯಾರು ಬಂದು ನಿಂತು ಆ ಎಲ್ಲರನ್ನ ಬಿಗಿದಪ್ಪಿ ಅವರನ್ನು ವಿಶ್ವಾಸಕ್ಕೆ ತಗೋತಾರೆ, ಅವರು ಮಾತ್ರ ಮಾಸ್ ಲೀಡರ್ ಆಗ್ತಾರೆ, ಅವರು ಮಾತ್ರ ಮುಖ್ಯಮಂತ್ರಿ ಆಗ್ತಾರೆ. ಒಂದು ವೇಳೆ ಇವ್ರನ್ನ ಮೂಲೆಗಿಟ್ಟು ನಾವೇನೋ ಮಾಡ್ತೀವಿ ಅಂದರೆ ಇದೇ ಹಳದಿ ಜನರನ್ನು ಮೂಲೆಗೆ ತಳ್ಳಿದ ಒಂದು ಪಕ್ಷ 58 ಗೆಲ್ತಿದ್ದಂತಹ ಪಕ್ಷ ಇವತ್ತು 20, 19, 18 ಹೈಯೆಸ್ಟ್ ಅಂದರೆ 2028ಕ್ಕೂ ಕೂಡ 25 ತನಕ ಬರಬಹುದು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಅದೇ ರೀತಿ ನೀಲಿ ಬಲ, ಹಳದಿ ಬಲ, ಹಸಿರು ಬಲ ಎಲ್ಲವೂ ಕೂಡ ಮುಖ್ಯ. ಅದಿಲ್ಲದೆ ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರ, 28 ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ 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 ಅಹಿಂದ ಮತಗಳಿಲ್ಲದೆ ನಾನು ಗೆದ್ದು ತೋರಿಸ್ತೀನಿ ಅಂತ ಮೀಸೆ ತಿರುವಂತಹ ಒಬ್ಬೇ ಒಬ್ಬ ನಾಯಕ ಇಲ್ಲ. ಯಾಕಂದರೆ ಇದು ಸಮಸ್ತರ, ದಮನಿತ, ಶೋಷಿತ, ಹಿಂದುಳಿದವರ, ಅಲ್ಪಸಂಖ್ಯಾತರ ಶಕ್ತಿ ಒಕ್ಕೂಟಗೊಂಡಂತಹ ಒಂದಾದಂತಹ ಶಕ್ತಿ. ಅದನ್ನು ಬ್ರೇಕ್ ಮಾಡೋದು ಸುಲಭದ ಮಾತಲ್ಲ. ಇವರೆಲ್ಲರೂ ಗಟ್ಟಿಯಾಗಿ ಒಟ್ಟಿಗೆ ನಿಂತು ಬಿಟ್ಟರೆ ಇದುವರೆಗೂ ಏನೇನು ಸಾಧ್ಯ ಆಗಿಲ್ಲ ನೋಡಿ. ಯಾವ್ಯಾವ ತಳ ಸಮುದಾಯಗಳು ಶಾಸಕರಾಗಿ ಆಯ್ಕೆ ಆಗಿಲ್ಲ ಅಂಥವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ದಲಿತರು ಮುಂದಿನ 3 ದಶಕಗಳ ಕಾಲ ಮುಖ್ಯಮಂತ್ರಿ ಆಗಬಹುದಾದಂತಹ ಎಲ್ಲ ಶಕ್ತಿ ಸಾಮರ್ಥ್ಯ ಈ ಅಹಿಂದ ಸಿದ್ಧಾಂತಕ್ಕಿದೆ. ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರು 2 ಸಲ 5 ವರ್ಷ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಆಯಿತು. ಈ ಲಡಾಸ್ ಬಾಕ್ಸ್ಗಳಿಂದ ಏನೂ ಸಾಧ್ಯ ಆಗೋದಿಲ್ಲ. ಇದು ಸತ್ಯ. ಇದು ಅರ್ಥ ಮಾಡಿಕೊಂಡ್ರೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ 23ರಲ್ಲಿ ಇಂಥವರೇ ಗೆಲ್ತಾರೆ ಅಂತ ಯಾವ ಲಡಾಸ್ ಬಾಕ್ಸು ಹೇಳಲಿಲ್ಲ, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳಲಿಲ್ಲ. ಹೇಳಿದ್ದು ಬೇರೆಯವರು ಮಾತ್ರ. 28ಕ್ಕೂ ಅದೇ ಆಗತ್ತೆ, 33ಕ್ಕೂ ಅದೇ ಆಗತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.